ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು: ಮೂರು ದಿನದ ಹಂಪಿ ನೇಮಕಗೊಂಡ ಹೊಸಪೇಟೆಯ ವಕೀಲರಾದ ಡುಜ್ಜಲ ನಾಗರಾಜ್. ಈಗ ವಾರ್ತೆಗಳ ವಿವರ. ದಿನಾಂಕ 27ರಿಂದ 3 ದಿನಗಳ ಕಾಲ ಐತಿಹಾಸಿಕ ಹಂಪಿ ಉತ್ಸವವನ್ನ ಹಮ್ಮಿಕೊಳ್ಳಲಾಗಿದೆ. ಪ್ರೇಕ್ಷಕರ ಕೊರತೆ ನಡುವೆಯೇ ಹಂಪಿ ಉತ್ಸವಕ್ಕೆ ಚಾಲನೆ ನೀಡಿದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿರವರು ಉತ್ತರ ಕರ್ನಾಟಕದಲ್ಲಿ 8 ಲಕ್ಷ ಕೋಟಿ ಹೂಡಿಕೆ ಮಾಡುವ ಮೂಲಕ ಉದ್ಯೋಗ ಸೃಷ್ಟಿ ಮಾಡಲಾಗುತ್ತದೆ ಎಂದು ಭರವಸೆ ನೀಡಿದ್ದಾರೆ. ಹೀಗೆ ದಿನಾಂಕ 27ರಂದು ರಾತ್ರಿ ಹಂಪಿಯ ಗಾಯತ್ರಿ ಪೀಠದ ಬಳಿ ಬರುವ ಮುಖ್ಯ ವೇದಿಕೆಯಲ್ಲಿ ಹಂಪಿ ಉತ್ಸವದ ಉದ್ಘಾಟನೆ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾಡಳಿತ ನಿರೀಕ್ಷೆ ಮಾಡಿದಷ್ಟು ಜನರ ಕೊರತೆ ನಡುವೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿರವರು, ಸಚಿವರು, ಸಂಸದರು, ಜನಪ್ರತಿನಿಧಿಗಳು ಸೇರಿದಂತೆ ಜಿಲ್ಲಾಡಳಿತದಿಂದ ತಾಯಿ ಭುವನೇಶ್ವರಿ ಉತ್ಸವ ಮೂರ್ತಿಗೆ ಪೂಜೆ ಸಲ್ಲಿಸಿ ಪುಷ್ಪನಮನ ಮಾಡಿದ ನಂತರ ದೀಪ ಬೆಳಗಿಸುವ ಮೂಲಕ ಹಂಪಿ ಉತ್ಸವಕ್ಕೆ ಚಾಲನೆ ನೀಡಿದರು. ಬಳಿಕ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿರವರು ಹಂಪಿಯ ಗತವೈಭವದ ಕುರಿತು ಮಾತನಾಡುತ್ತಾ, ಉತ್ತರ ಕರ್ನಾಟಕಕ್ಕೆ 8 ಲಕ್ಷ ಕೋಟಿ ರೂಪಾಯಿ ಹೂಡಿಕೆ ಬರುವ ನಿರೀಕ್ಷೆಯಿದೆ. ಈಗಾಗಲೇ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಅತಿ ಹೆಚ್ಚು ಉದ್ಯೋಗ ಸೃಷ್ಟಿಸುವ ಮೂಲಕ ಸಮಗ್ರ ಉತ್ತರ ಕರ್ನಾಟಕ ಅಭಿವೃದ್ಧಿ ಕಾಣಲಿದೆ. ಇನ್ನು ನವಕರ್ನಾಟಕ ಅಂದರೆ ವಿಜಯನಗರ ಸಾಮ್ರಾಜ್ಯದ ಸಮೃದ್ಧ ಮೌಲ್ಯಗಳನ್ನು ಇಟ್ಟುಕೊಂಡು ಆಧುನಿಕ ಕಾಲಕ್ಕೆ ಏನು ಬೇಕೋ ಅದನ್ನು ಒದಗಿಸಿ ಅಭಿವೃದ್ಧಿಗೊಳಿಸುವುದು. 8,000 ಶಾಲಾ ಕೊಠಡಿ ನಿರ್ಮಿಸಲಾಗುತ್ತಿದೆ. ಹೊಸ ಶಿಕ್ಷಣ ನೀತಿ ಒಪ್ಪಿಕೊಳ್ಳಲಾಗಿದೆ. ವಿಜ್ಞಾನ ತಂತ್ರಜ್ಞಾನಕ್ಕೆ ಮಹತ್ವ ಕೊಡಲಾಗುವುದು. ಕೌಶಲ ಅಭಿವೃದ್ಧಿಗೆ ಒತ್ತು. ಐಟಿಐಗಳನ್ನು ಮೇಲ್ದರ್ಜೆಗೇರಿಸಲಾಗುವುದು. ತಲಾ 5 ಲಕ್ಷ ಯುವಕರು, ಮಹಿಳೆಯರಿಗೆ ಸ್ವಯಂ ಉದ್ಯೋಗ ಕೈಗೊಳ್ಳಲು ಯೋಜನೆ ರೂಪಿಸಲಾಗಿದೆ ಎಂದರು. ವಿಜಯನಗರ ಸಾಮ್ರಾಜ್ಯ ಐತಿಹಾಸಿಕವಾಗಿಯೂ ಕೂಡ ಬಹಳ ಪ್ರಮುಖವಾಗಿರುವಂತದ್ದು. ಇಡೀ ಭಾರತ ದೇಶದ ಚರಿತ್ರೆಯಲ್ಲಿ ಪ್ರಮುಖ ಬದಲಾವಣೆ, ಪರಿವರ್ತನೆ ತಂದಿರುವಂಥದ್ದು ವಿಜಯನಗರ ಸಾಮ್ರಾಜ್ಯ. ಅಂಥ ಗತ ವೈಭವವನ್ನು ಬಿಂಬಿಸುವಂಥ ಹಂಪಿ ಉತ್ಸವ ನಮ್ಮೆಲ್ಲರಿಗೂ ಕೂಡ ಸಡಗರ, ಸಂಭ್ರಮ, ಸಂತೋಷದ ಒಂದು ಉತ್ಸವ. ಆನಂದ್ ಸಿಂಗ್ ಅವರು ಹೊಸ ಜಿಲ್ಲೆಯನ್ನು ಮಾಡಿದ ಮೇಲೆ ಇದು ಮೊದಲನೆಯ ಹಂಪಿ ಉತ್ಸವ. ಜಿಲ್ಲೆಯನ್ನು ಅತ್ಯಂತ ಶ್ರದ್ಧೆಯಿಂದ ಹೋರಾಟವನ್ನು ಮಾಡಿ ಪಡ್ಕೊಂಡ ಮೇಲೆ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಅವರು ಕಟಿಬದ್ಧ ಆಗಿ ಅಭಿವೃದ್ಧಿ ಕಾರ್ಯಗಳನ್ನು ಅವರು ಮಾಡ್ತಾ ಇದ್ದಾರೆ. ನನಗನ್ನಿಸ್ತಾ ಇದೆ, ಅವರು ಹಾಕ್ಕೊಂಡಿರುವಂಥ ಎಲ್ಲ ಯೋಜನೆಗಳು ಅನುಷ್ಠಾನ ಆದಾಗ ಇಡೀ ಕರ್ನಾಟಕದಲ್ಲಿ ಒಂದು ಮಾದರಿಯ ಜಿಲ್ಲೆ ಈ ಒಂದು ವಿಜಯನಗರ ಜಿಲ್ಲೆ ಆಗ್ತದೆ ಅನ್ನುವಂಥ ವಿಶ್ವಾಸ ನನಗಿದೆ. ಇನ್ನು ಕರ್ನಾಟಕ, ನವಕರ್ನಾಟಕ ನಿರ್ಮಾಣಕ್ಕೆ ಈ ಪುಣ್ಯ ಭೂಮಿಯ ಶಕ್ತಿ ಪಡೆದು ಸುಭಿಕ್ಷವಾದ ರಾಜ್ಯ ಕಟ್ಟಲು ಸಂಕಲ್ಪದೊಂದಿಗೆ ಈ ಉತ್ಸವ ಉದ್ಘಾಟಿಸಿರುವೆ. ಹಂಪಿ ಇನ್ನಷ್ಟು ಅಭಿವೃದ್ಧಿ ಆಗಬೇಕು. ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ಅನುಮತಿ ಪಡೆದು ಮುಂದುವರಿಯಲಾಗುವುದು. ಹಂಪಿಗೆ ಬರುವ ಯಾತ್ರಿಕರಿಗೆ ಇನ್ನಷ್ಟು ಸೌಲಭ್ಯ ಕಲ್ಪಿಸಲು ಕ್ರಮ ಜರುಗಿಸಲಾಗುವುದು ಎಂದು ಹೇಳಿದರು. ಸಮಗ್ರ ಕರ್ನಾಟಕ, ನವ ಕರ್ನಾಟಕ ನಿರ್ಮಾಣಕ್ಕೆ ಈ ಪುಣ್ಯಭೂಮಿಯ ಶಕ್ತಿಯನ್ನು ಪಡ್ಕೊಂಡು ನಮ್ಮ ಕರ್ನಾಟಕದಲ್ಲಿ ನಾವು ಇವತ್ತು ಶಿಕ್ಷಣಕ್ಕೆ ಅತಿ ಹೆಚ್ಚು ದುಡ್ಡನ್ನು ಕೊಟ್ಟಿದ್ದೇವೆ.
8,000 ಶಾಲಾ ಕೊಠಡಿಗಳ ನಿರ್ಮಾಣ ಮಾಡ್ತಾ ಇದ್ದೇವೆ. ನ್ಯೂ ಎಜುಕೇಷನ್ ಪಾಲಿಸಿನ ಒಪ್ಪಿಕೊಂಡಿದ್ದೇವೆ. ಸೈನ್ಸ್ ಮತ್ತು ತಂತ್ರಜ್ಞಾನಕ್ಕೆ ಮಹತ್ವವನ್ನು ಕೊಟ್ಟಿದ್ದೇವೆ. ಸ್ಕಿಲ್ ಡೆವಲಪ್ಮೆಂಟ್ಗೆ ಮಹತ್ವವನ್ನು ಕೊಟ್ಟಿದ್ದೇವೆ. ನಮ್ಮ ITIಗಳನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಪಾಲಿಟೆಕ್ನಿಕ್ಗಳನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಸ್ಕಿಲ್ ಡೆವಲಪ್ಮೆಂಟ್ಗೆ ಮಹತ್ವವನ್ನು ಕೊಟ್ಟಿದ್ದೇವೆ. ಮತ್ತು ಯುವಕರಿಗೆ ಮಹಿಳೆಯರಿಗೆ 2 ಯೋಜನೆಗಳನ್ನು ಕೊಟ್ಟು 5 ಲಕ್ಷ ಮಹಿಳೆಯರಿಗೆ 5 ಲಕ್ಷ ಯುವಕರಿಗೆ ಸ್ವಯಂ ಉದ್ಯೋಗವನ್ನು ಕೊಡುವಂಥ ಯೋಜನೆಗಳನ್ನು ನಾವು ಇವತ್ತು ರೂಪಿಸಿದ್ದೇವೆ. ಅಷ್ಟೇ ಅಲ್ಲ, ಕರ್ನಾಟಕದ ಮೂಲಭೂತ ಸೌಕರ್ಯ 6,000 ಕಿಲೋಮೀಟರ್ ನ್ಯಾಷನಲ್ ಹೈವೇ, 3,000 ಕಿಲೋಮೀಟರ್ ಸ್ಟೇಟ್ ಹೈವೇ, 8 ಬಂದರುಗಳ ಆಧುನೀಕರಣ, 2 ಬಂದರುಗಳ ವಿಸ್ತರಣೆ ಮತ್ತು ಎಲ್ಲ ರೈಲ್ವೆ ಯೋಜನೆಗಳಿಗೆ ಚಾಲನೆಯನ್ನು ಕೊಟ್ಟಿರುವಂಥದ್ದು, ಇಂಡಸ್ಟ್ರಿಯಲೈಸೇಷನ್ಗೆ ಭಾಳ ಮಹತ್ವವನ್ನು ಕೊಟ್ಟಿರುವಂಥದ್ದು. ಸುಮಾರು 8 ಲಕ್ಷ ಕೋಟಿ ಹೂಡಿಕೆ ಈ ವರ್ಷ ಬರುವಂಥ ನಿರೀಕ್ಷೆ ಇದೆ. ಅದು ಸಮಗ್ರ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕದಲ್ಲಿ ಅತಿ ಹೆಚ್ಚು ಉದ್ಯೋಗಗಳ ಬರುವಂಥದ್ದಕ್ಕೆ ಈಗಾಗಲೇ ನಾವು ಒಪ್ಪಂದವನ್ನು ಮಾಡಿಕೊಂಡಿದ್ದೇವೆ. ಈ ಭಾಗದಲ್ಲಿ ಉದ್ಯೋಗವೂ ಬರ್ತದೆ ಮತ್ತು ಬಹಳಷ್ಟು ಜನರಿಗೆ ಕೈಗೆ ಕೆಲಸವೂ ಕೂಡ ಸಿಗ್ತದೆ. ಇದು ನಮ್ಮ ಗುರಿ. ಇವತ್ತು ನವ ಕರ್ನಾಟಕ ಅಂತಂದರೆ ವಿಜಯನಗರ ಸಾಮ್ರಾಜ್ಯದ ಮೌಲ್ಯಗಳು ಅತ್ಯಂತ ಸಮೃದ್ಧವಾಗಿರುವಂಥ, ಸುರಕ್ಷಿತ ಇರುವಂಥ, ಸಂಪತ್ತು ಭರಿತವಾಗಿರುವಂಥ ಮೌಲ್ಯಗಳು, ವಿಜಯನಗರದ ಮೌಲ್ಯಗಳನ್ನು ನವ ಕರ್ನಾಟಕದಲ್ಲಿ ಇವತ್ತಿನ ಆಧುನಿಕ ಕಾಲಕ್ಕೆ ಏನು ಬೇಕು ಅದನ್ನು ಅಭಿವೃದ್ಧಿ ಮಾಡೋ ಮುಖಾಂತರ ಆ ಮೌಲ್ಯಗಳ ಇಟ್ಟುಕೊಂಡು ನಾವು ನವ ಕರ್ನಾಟಕ ನಿರ್ಮಾಣ ಮಾಡಬೇಕನ್ನುವಂಥ ತೀರ್ಮಾನವನ್ನು ಮಾಡಿದ್ದೇವೆ ಬಂಧುಗಳೇ. ಬಳಿಕ ಸಚಿವ ಆನಂದ್ ಸಿಂಗ್ ರವರು ಮಾತನಾಡಿ, ವಿಶ್ವದಲ್ಲಿ ರೋಮ್ ನಂತರ ವಿಜಯನಗರ ಸಾಮ್ರಾಜ್ಯ 2ನೇ ಸ್ಥಾನದಲ್ಲಿ ಬರುತ್ತದೆ. ಇಲ್ಲಿನ ಐತಿಹಾಸಿಕ ಸ್ಮಾರಕಗಳನ್ನ ಮುಂದಿನ ಪೀಳಿಗೆಗೆ ಪರಿಚಯಿಸುವ ನಿಟ್ಟಿನಲ್ಲಿ ಸ್ಮಾರಕಗಳ ರಕ್ಷಣೆ ಮಾಡಲಾಗುತ್ತಿದೆ. ಪ್ರಾಚ್ಯವಸ್ತು ಇಲಾಖೆಯ ಕೆಲ ನಿರ್ಬಂಧಗಳಿಂದಾಗಿ ಹಂಪಿ ಉತ್ಸವ ಹಾಗೂ ಹಂಪಿಯ ಅಭಿವೃದ್ಧಿಯಲ್ಲಿ ಕೆಲವೊಮ್ಮೆ ಅವ್ಯವಸ್ಥೆಯಾಗುತ್ತದೆ. ಅದಕ್ಕೆ ಖಾಲಿ ಇರುವ ಆಸನಗಳೇ ಕಾರಣವೆಂದು ತಿಳಿಸಿದರು. ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಇದು ಅಂತ ಇಂಥ ಸಾಮ್ರಾಜ್ಯ ಅಲ್ಲ. ಇಡೀ ನಮ್ಮ ಕರ್ನಾಟಕಕ್ಕೆ ಇಲ್ಲ ನಮ್ಮ ದೇಶಕ್ಕೆ ಸೀಮಿತವಾಗಿರ್ತಕ್ಕಂಥ ಸಾಮ್ರಾಜ್ಯ ಅಲ್ಲ. ಇದು ಇಡೀ ವಿಶ್ವದಲ್ಲೇ ಅತಿ ದೊಡ್ಡ ಹಿಂದೂ ಸಾಮ್ರಾಜ್ಯ ಅಂದ್ರೆ ಅದು ವಿಜಯನಗರ ಸಾಮ್ರಾಜ್ಯ ಅನ್ನೋದನ್ನ ನಾವು ನೆನಪಿಟ್ಕೋಬೇಕಾಗುತ್ತೆ. ಇಡೀ ವಿಶ್ವದಲ್ಲಿ, ಪ್ರಪಂಚ, ಈ ಭೂಗೋಳದಲ್ಲಿ 2ನೇ ಸ್ಥಾನ ಪಡೆದಿರ್ತಕ್ಕಂಥ ನಮ್ಮ ವಿಜಯನಗರ ಸಾಮ್ರಾಜ್ಯ. 1ನೇ ಸ್ಥಾನ ರೋಮ್ ಅಂತ ಹೇಳಿ ಇತಿಹಾಸದಲ್ಲಿ ಹೇಳ್ತಾರೆ. ಆದ್ರೆ 2ನೇ ಸ್ಥಾನ ಬಂದು ವಿಜಯನಗರ ಸಾಮ್ರಾಜ್ಯ, ಅದು ಹಂಪಿ ಅನ್ನೋದು ನಾವು ಹೆಮ್ಮೆ ಪಡಬೇಕಾಗುತ್ತೆ. ಬೇರೆ ಉತ್ಸವಗಳಿಗೆ ಈ ಉತ್ಸವಗಳಿಗೆ ವ್ಯತ್ಯಾಸ ಇರುತ್ತೆ. ಯಾಕಂದ್ರೆ ಇಲ್ಲಿ ಸ್ಥಳದ ಕೊರತೆ, ಅದರ ಜೊತೆಗೆ ಇಲ್ಲಿರ್ತಕ್ಕಂಥ ಸ್ಮಾರಕಗಳನ್ನ ರಕ್ಷಣೆ ಮಾಡುವಂತ ಕೆಲಸನೂ ಜಿಲ್ಲಾ ಆಡಳಿತದ್ದು ಇರುತ್ತೆ. ಯಾಕಂದ್ರೆ ಇಲ್ಲಿ ಬಹಳಷ್ಟು ನಿರ್ಬಂಧನೆ ಇರುತ್ತೆ. ರಾತ್ರಿ ಸಮಯದಲ್ಲಿ ಸ್ಮಾರಕಗಳಿಗೆ ಯಾರಾದರೂ ದುಷ್ಕರ್ಮಿಗಳು ಏನಾದರೂ ಅದಕ್ಕೆ ಹಾನಿ ಮಾಡಬಹುದು ಅನ್ನೋ ಉದ್ದೇಶದಿಂದನೂ ಬಹಳ ಹತ್ರ ಆರ್ಕಿಯಾಲಜಿಕಲ್ ಆಫ್ ಇಂಡಿಯಾದವರು ಅಲ್ಲಿ ಏನಂತಾರೆ ನಿಷೇಧ ಮಾಡಿರ್ತಾರೆ, ಅಲ್ಲಿ ಇಲ್ಲಿ ಹೋಗಬಾರ್ದು ಅಂತ ಹೇಳಿ. ಯಾಕಂದ್ರೆ ಇಂಥ ಘಟನೆಗಳು ಆಗಿದ್ದಾವೆ. ಈಗ ಬೇರೆ ಉತ್ಸವಗಳಲ್ಲಿ ಬಹಳಷ್ಟು ಅವರಿಗೆ ಮುಕ್ತವಾದಂಥ ಸ್ಥಳ ಇರುತ್ತೆ. ಆ ಮುಕ್ತವಾದಂಥ ಸ್ಥಳದಲ್ಲಿ ವಾಹನಗಳು ಬರೋದಕ್ಕೆ, ಜನರು ಬರೋದಕ್ಕೆ, ಅಲ್ಲಿರ್ತಕ್ಕಂಥ ವಹಿವಾಟುಗಳು ಮಾಡೋದಕ್ಕೆ ಯಾವುದೇ ಒಂದು ನಿರ್ಬಂಧ ಇರಲ್ಲ. ನಮ್ಮ ವಿಜಯನಗರದ ಈ ಹಂಪಿ ಕ್ಷೇತ್ರದಲ್ಲಿ ಬಹಳಷ್ಟು ನಿರ್ಬಂಧ ಇರುತ್ತೆ. ಹಾಗಾಗಿ ಕೆಲವು ಅವ್ಯವಸ್ಥೆ ಆಗುತ್ತೆ. ಇವತ್ತು ನಾಳೆಯಿಂದ ಇವತ್ತು ಜನರಿಗೆ ಬರೋದಕ್ಕೆ ಬಹಳಷ್ಟು ನಾವು ಆಸನ ಚೇರ್ಗಳು ಹಾಕಿದ್ರೂ ಬರೋದಕ್ಕೆ ಎಲ್ಲೇ ತೊಂದರೆ ಆಗಿದೆ ಅನ್ನೋದನ್ನ ನನಗೆ ಅನಿಸುತ್ತೆ. ನಾನು ಜಿಲ್ಲಾ ಆಡಳಿತದ ಜೊತೆಗೆ ನಾನು ಚರ್ಚೆ ಮಾಡಿದ್ದೀನಿ. ಏನಾಯ್ತು, ಈ ಒಂದು ಉತ್ಸವ ಬಹಳ
ಸೊಗಸಾಗಿ ಬಹಳ ಶಾಂತಿಯುತವಾಗಿ ನಡೆಯುತ್ತೆ ಅನ್ನೋ ಒಂದು ನಂಬಿಕೆ ನನಗೆ ಇದೆ. ಆ ಪಂಪಾ ವಿರೂಪಾಕ್ಷ ಮತ್ತು ತಾಯಿ ಭುವನೇಶ್ವರಿ ಆಶೀರ್ವಾದದಿಂದ ಈ 3 ದಿನದ ಉತ್ಸವ ಬಹಳ ಸೊಗಸಾಗಿ ನಡೀಲಿ ಅಂತ ಹೇಳಿ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡಿ ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ. ಹೊಸಪೇಟೆ ನಗರದ ರೈಲ್ವೆ ನಿಲ್ದಾಣಕ್ಕೆ ತೆರಳುವ ಮಾರ್ಗದಲ್ಲಿ ಬರುವ ಎಲ್ಎಲ್ಸಿ ಕಾಲುವೆಗೆ ಹೊಂದಿಕೊಂಡ ಖಾಲಿ ಪ್ರದೇಶದಲ್ಲಿ ಎಸ್ಕೆಎಂಇಎಲ್ ಸಂಸ್ಥೆಯಿಂದ ಸ್ವಾತಂತ್ರ್ಯ ಉದ್ಯಾನವನ್ನ ನಿರ್ಮಿಸಲಾಗಿದೆ. ಈ ಭಾಗವಾಗಿ 74ನೇ ಗಣರಾಜ್ಯೋತ್ಸವದ ಸವಿ ನೆನಪಿನಾರ್ಥ ಸಚಿವ ಆನಂದ್ ಸಿಂಗ್ ರವರಿಂದ ಸಾಂಕೇತಿಕವಾಗಿ ಉದ್ಘಾಟನೆ ಮಾಡಲಾಗಿದೆ. ಹೌದು, ಎಸ್ಕೆಎಂಇಪಿಎಲ್ ಸಂಸ್ಥೆಯಿಂದ ದೆಹಲಿಯ ಕೆಂಪುಕೋಟೆ ಮಾದರಿಯಲ್ಲಿ ವಿನೂತನವಾಗಿ ಫ್ರೀಡಂ ಪಾರ್ಕ್ ನಿರ್ಮಿಸಲಾಗಿದೆ. ಹೀಗೆ 74ನೇ ಗಣರಾಜ್ಯೋತ್ಸವದ ಸವಿ ನೆನಪಿನಾರ್ಥ ಸಚಿವ ಆನಂದ್ ಸಿಂಗ್ ಜನಪ್ರತಿನಿಧಿಗಳು ಹಾಗೂ ದಾನಿಗಳಿಂದ ದೀಪ ಬೆಳಗಿಸುವ ಮೂಲಕ ಸ್ವಾತಂತ್ರ್ಯ ಉದ್ಯಾನವನವನ್ನ ಉದ್ಘಾಟಿಸಿದರು. ಬಳಿಕ ಎಸ್ಕೆಎಂಇಪಿಎಲ್ ಸಂಸ್ಥೆಯ ಸಿಎಸ್ಆರ್ ಮುಖ್ಯಸ್ಥೆ ಮಾತನಾಡಿ ಉದ್ಯಾನವನ ನಿರ್ಮಿಸಲು ಅವಕಾಶ ಕಲ್ಪಿಸಿಕೊಟ್ಟ ಸಚಿವ ಆನಂದ್ ಸಿಂಗ್ ರವರಿಗೆ ಅಭಿನಂದನೆ ತಿಳಿಸಿದರು. ಈ ಒಂದು ಸುಸಂದರ್ಭದಲ್ಲಿ ನಾನು ಹೇಳೋದು ಒಂದೇ ಮಾತು, ಇಂಥ ಹೊಸಪೇಟೆ ಹೃದಯ ಭಾಗದಲ್ಲಿ ನಮ್ಮ ಸಂಸ್ಥೆಗೆ ಇಂಥ ಒಂದು ಒಳ್ಳೆ ಅವಕಾಶ, ಫ್ರೀಡಂ ಪಾರ್ಕ್ ನಂತಹ ಒಂದು ಕಟ್ಟಡವನ್ನು ಕಟ್ಟಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಆನಂದ್ ಸಿಂಗ್ ಸರ್ ಅವರಿಗೆ ನಮ್ಮ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಕಡೆಯಿಂದ ಹಾಗೂ ನಮ್ಮ ಸಂಸ್ಥೆಯ ಪ್ರತಿಯೊಬ್ಬರ ಕಡೆಯಿಂದ ಹೃತ್ಪೂರ್ವಕ ಅಭಿನಂದನೆಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಬಳಿಕ ಸಚಿವ ಆನಂದ್ ಸಿಂಗ್ ರವರು ಮಾತನಾಡಿ, ದಾನಿಗಳಿಂದ ಉತ್ತಮ ಫ್ರೀಡಂ ಪಾರ್ಕ್ ನಿರ್ಮಿಸಲಾಗಿದೆ, ಇನ್ನಷ್ಟು ಕೆಲಸವಿದೆ. ಜಿಲ್ಲಾ ಖನಿಜ ನಿಧಿಯಿಂದ 2.5 ಕೋಟಿ ಅನುದಾನ ಬಿಡುಗಡೆಗೊಳಿಸಿ 2 ತಿಂಗಳೊಳಗೆ ಎಲ್ಲಾ ಕೆಲಸಗಳನ್ನ ಪೂರ್ಣಗೊಳಿಸಲಾಗುವುದು. ಸಾರ್ವಜನಿಕರು ಇದು ನಮ್ಮ ಆಸ್ತಿ ಎಂದು ಕಾಪಾಡಿಕೊಂಡು ಬರಬೇಕೆಂದು ಕರೆ ನೀಡಿದರು. ಇಂಥ ಸುಂದರವಾದಂತ ಒಂದು ಕೋಟೆ ತರ ಇವತ್ತು ಈ ಒಂದು ಉದ್ಯಾನವನ ಆಗಿರೋದಕ್ಕೆ ಮುಖ್ಯ ಕಾರಣಕರ್ತರನ್ನ ನಾನು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ತೀನಿ. ಶಾಂತೇಶ್ ಗುರ್ರೆಡ್ಡಿ ಅವರು, ನಾವು ಗುರ್ರೆಡ್ಡಿ ಸರ್ ಅಂತ ಹೇಳಿ ಹೇಳ್ತೀವಿ, ಅವರ ಪರವಾಗಿ ಶಾಂತಿ ಮೇಡಮ್ ಅವರು ಬಂದಿದ್ದಾರೆ. ಆ ಕಂಪನಿಯ CSR ಹೆಡ್ ನಮ್ಮ ವಿಜಯನಗರ ಕ್ಷೇತ್ರದ ಹೊಸಪೇಟೆ ನಗರದ ಎಲ್ಲಾ ನಾಗರಿಕರು ಪರವಾಗಿ ನಾನು ಅವರಿಗೆ ಹೃದಯಪೂರ್ವಕವಾದಂತ ಅಭಿನಂದನೆಗಳು ಸಲ್ಲಿಸ್ತೀನಿ. ಮೇಡಮ್, ನಮ್ಮ ಧ್ವನಿಯಾಗಿ ನಿಮಗೆ ಕೊಟ್ಟು ನೀವು ಅವರಿಗೆ ನಮ್ಮ ಕೃತಜ್ಞತೆಗಳು ಅವರಿಗೆ ತಲುಪಿಸಬೇಕು ಅಂತ ಹೇಳಿ ನಾನು ಮನವಿ ಮಾಡ್ಕೊಳ್ತೀನಿ. ತಾವು ಈ CSR ಹೆಡ್ ನಲ್ಲಿ ಪ್ರತಿಯೊಂದು ವಿಷಯಕ್ಕೂ ನಮಗೆ ಒಂದು ಸೇತುವೆ ಆಗಿ ಈ ಒಂದು ಉದ್ಯಾನವನ ಪೂರ್ತಿ ಮಾಡೋದಕ್ಕೆ ಸಹಕಾರ ಕೊಟ್ಟಂತ ಮಾಲತಿ ಮೇಡಮ್ ಅವ್ರಿಗೂ ನಾನು ಹೃದಯಪೂರ್ವಕವಾದಂತ ಜಿಂದಾಲ್ ಸಂಸ್ಥೆಗೂ ನಾನು ವಂದನೆಗಳನ್ನ ಹೇಳ್ತೀನಿ. ಅದೇ ರೀತಿ ಕಿರ್ಲೋಸ್ಕರ್ ಸಂಸ್ಥೆಗೂ ನಾನು ವಂದನೆಗಳನ್ನ ಹೇಳ್ತೀನಿ. ಅದ್ರ ಜೊತೆಗೆ ಇನ್ನು ಪೂರ್ತಿ ಆಗ್ಬೇಕು ಅಂದಾಗ ಕೊನೆಗೆ ನನ್ನ ಒಂದು, ನಾನೇ ಅಲ್ಲ ಚೇರ್ಮನ್ DMFT ಉಸ್ತುವಾರಿ ಸಚಿವನಾದಾಗ DMF ಇಂದ ಮತ್ತೆ 2.5 ಕೋಟಿ ಹಾಕಿ ಇನ್ನು ಒಂದು 2 ತಿಂಗಳಲ್ಲಿ ಪೂರ್ತಿ ಆಗುತ್ತೆ. ಬಹಳ ಸುಂದರವಾದಂಥ ಉದ್ಯಾನವನ ಆಗಿದೆ. ಒಟ್ಟಾಗಿ 12 ಕೋಟಿ ರೂಪಾಯಿನಲ್ಲಿ ಈ ಒಂದು ಉದ್ಯಾನವನ ಆಗಿದೆ. ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದ್ರೆ ಇದನ್ನ ರಕ್ಷಣೆ ಮಾಡ್ಕೊಳ್ಳೋ ಜವಾಬ್ದಾರಿ ನಿಮ್ಮ ಕೈಯಲ್ಲಿದೆ. ಅನಂತ ಜೋಶಿ ಅವರು NGO ನಡೆಸ್ತಾರೆ. ಅವರು ಮುಂದೆ ಬಂದು ನಾವು ಆ NGOs ಆಗಿ ಅವರು ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಅವರಿಗೆ ಸಹಕಾರ ಕೊಟ್ಟಾಗ ಮಾತ್ರ ಈ ಒಂದು ಉದ್ಯಾನವನ ಬಹಳ ಸುಂದರವಾಗಿ ಬಹಳಷ್ಟು ವರ್ಷಗಳು ನಾವು ನಡೆಸೋದಕ್ಕೆ ಸಾಧ್ಯ ಅನ್ನೋದನ್ನ ನಾನು ಕಳಕಳೆಯಿಂದ ನಿಮಗೆ ಮನವಿ ಮಾಡ್ಕೊಳ್ತೀನಿ. ಇದು ನಿಮ್ಮ ಉದ್ಯಾನವನ, ಇದು ನಾವು ಇನ್ನು ನಿಮಗೆ ಸಮರ್ಪಣೆ ಮಾಡ್ತಾ ಇದ್ದೀವಿ. ನಮ್ಮಲ್ಲಿರ್ತಕ್ಕಂಥ ಅನೇಕ ಹಿರಿಯರು, ಯುವಕರು, ಮಹಿಳೆಯರು, ನನ್ನ ಅಕ್ಕ ತಂಗಿಯರು, ಬಹಳಷ್ಟು ನನ್ನ ಅಣ್ಣ ತಮ್ಮಂದರು ಮತ್ತೆ ಬಹಳಷ್ಟು ಜನ ಇಲ್ಲಿದ್ದೀರಿ. ಇದು ಉದ್ಯಾನವನ ನಮ್ಮದು ಅನ್ನೋ ಒಂದು ಭಾವನೆ ಬರಬೇಕಾಗುತ್ತೆ. ಯಾಕಂದ್ರೆ ಇದು ಸಾರ್ವಜನಿಕರ ಉದ್ಯಾನವನ. ನಾವು ಇದನ್ನ ಎಷ್ಟು ರಕ್ಷಣೆ ಮಾಡಿಕೊಂಡು ನಾವು ಇದನ್ನ ಸುಂದರವಾಗಿ ನಾವು ನೋಡ್ಕೊಳ್ತೀವೋ ಅಲ್ಲಿವರೆಗೆ ಇದು ಚೆನ್ನಾಗಿ ನಡೆಯುತ್ತೆ.
ಇನ್ನು ಉದ್ಯಾನವನದ ನಿರ್ವಹಣಾ ಜವಾಬ್ದಾರಿ ಪಡೆದುಕೊಂಡಿರುವ ಜನನಿ ಸ್ವಸಹಾಯ ಸಂಘದ ಮುಖ್ಯಸ್ಥ ಅನಂತ್ ಜೋಶಿ ರವರು ಮಾತನಾಡಿ, ಸಚಿವರು, ನಗರಸಭಾ ಜನಪ್ರತಿನಿಧಿಗಳು ನಮ್ಮ ಮೇಲೆ ಭರವಸೆ ಇರಿಸಿ ನೀಡಿರುವ ಜವಾಬ್ದಾರಿಗೆ ಕಪ್ಪು ಚುಕ್ಕಿ ಬಾರದಂತೆ ನಿರ್ವಹಿಸಿಕೊಂಡು ಬರಲಾಗುವುದೆಂದು ಭರವಸೆ ನೀಡಿದರು. ಸಭೆಗೆ ವಂದನೆಗಳು. ವೇದಿಕೆಯಲ್ಲಿರುವ ಗೌರವಾನ್ವಿತ ಸಚಿವರು ಹಾಗೂ ವಿಜಯನಗರ ಜಿಲ್ಲೆಯ ರೂವಾರಿಗಳಾದಂಥ ಶ್ರೀಯುತ ಅನಂತ್ ಸಿಂಗ್ ಸರ್ ಅವರಿಗೆ ಮತ್ತು ಎಲ್ಲ ಗಣ್ಯರಿಗೆ ನಾನು ಹೃತ್ಪೂರ್ವಕವಾದಂಥ ನಮನಗಳನ್ನು ಸಲ್ಲಿಸ್ತಾ, ಈಗೇನು ಸಚಿವರು ಸುದೀರ್ಘವಾದಂಥ ಭಾಷಣವನ್ನು ಮಾಡಿದರು, ಅದರಲ್ಲಿ ಒಟ್ಟು ಅವರ ಆಸಕ್ತಿ ಮತ್ತು ಅವರ ಉದ್ದೇಶ ಏನಿದೆ ಅನ್ನೋದು ಸ್ಪಷ್ಟವಾಗಿದೆ. ಖಂಡಿತ ತಾವು ಹೇಳಿದಂಗೆ ಸರ್, ನಮಗೆ ಒಂದು ಗುರುತರವಾದಂಥ ಜವಾಬ್ದಾರಿನ ವಿಶ್ವಾಸವಿಟ್ಟು ಎಲ್ಲ ಸದಸ್ಯರಿಗೆ ಹೇಳಿ ಕೊಡ್ತಿದ್ದೀರಿ. ಅದಕ್ಕೆ ನಾನು ಖಂಡಿತ ಒಂದು ಕಿಂಚಿತ್ತೂ ಸಹಿತ ಸ್ಥಿತಿ ಆಗದೆ ಇರೋ ಹಾಗೆ ಅದನ್ನು ಪಾಲನೆ ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳ್ತೇನೆ. ಹಾಗೆ ಈಗೇನು ತಾವು ಹೇಳಿದಿರಿ, ಎಲ್ಲರೂ ಇದನ್ನು ರಕ್ಷಣೆ ಮಾಡೋದ್ರ ಮೂಲಕ ನಿಮ್ಮ ಆಶಯಕ್ಕೆ ಮತ್ತಷ್ಟು ಪುಷ್ಟಿ ಬರೋ ಹಾಗೆ ಜನರು ಸಹಿತ ಸಹಕಾರ ಕೊಡ್ತೀವಿ ಅನ್ನುವಂಥ ಒಂದು ವಚನವನ್ನು ಸಾರಿ ಕೊಡೋಣ. ಅದಕ್ಕೆ ಎಲ್ಲರೂ ಚಪ್ಪಾಳಿ ತಟ್ಟೋದ್ರ ಮೂಲಕ ನಾವು ಕಾಪಾಡ್ತೀವಿ, ನಿಮ್ಮ ಅನಿಸಿಕೆನ ಉಳಿಸ್ಕೊಳ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀವಿ. ಹಾಗೆ ಈ ಒಂದು ಜವಾಬ್ದಾರಿ ಹಾರವನ್ನು ಹಾಕೋದ್ರ ಮೂಲಕ ನಾನು ಕೊಟ್ಟಿದ್ದಾರೆ. ನಮ್ಮ ಸಂಸ್ಥೆಯ ಪರವಾಗಿ ಮಾನ್ಯ ಸಚಿವರಿಗೆ ಶ್ರೀಯುತ ಪ್ರಹ್ಲಾದ್ ಅವರು ಒಂದು ಹಾರವನ್ನು ಹಾಕಿ ಗೌರವಿಸಬೇಕು ಅಂತ ಹೇಳ್ಬಿಟ್ಟು ಅವರನ್ನು ಕೋರ್ತೇನೆ. ಕಳೆದ ಕೆಲ ವರ್ಷಗಳಿಂದ ಸವಿತಾ ಮಹರ್ಷಿಗಳ ಜಯಂತಿಯನ್ನ ಸರ್ಕಾರದ ಮಟ್ಟದಲ್ಲಿ ಆಚರಿಸಿಕೊಂಡು ಬರಲಾಗುತ್ತಿದೆ. ಹೀಗೆ ದಿನಾಂಕ 28ರಂದು ಸವಿತಾ ಸಮಾಜದ ಸಹಯೋಗದೊಂದಿಗೆ ಸರಳವಾಗಿ ಜಯಂತಿಯನ್ನ ಆಚರಿಸಲಾಯಿತು. ಹೀಗೆ ದಿನಾಂಕ 28ರಂದು ತಹಶೀಲ್ದಾರ್ರವರ ಕಚೇರಿಯಲ್ಲಿ ತಾಲೂಕು ಆಡಳಿತವು ಸವಿತಾ ಸಮಾಜದ ಸಹಭಾಗಿತ್ವದಲ್ಲಿ ಸವಿತಾ ಮಹರ್ಷಿರವರ ಜಯಂತಿಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಭಾಗವಾಗಿ ಸವಿತಾ ಮಹರ್ಷಿರವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪನಮನ ಮಾಡುವ ಮೂಲಕ ಮಹರ್ಷಿಗಳು ಮನುಕುಲಕ್ಕೆ ನೀಡಿದ ಕೊಡುಗೆ ಕುರಿತು ಸ್ಮರಿಸಿದರು. ಬಳಿಕ ಸವಿತಾ ಸಮಾಜದ ಮುಖಂಡ ಹಾಗೂ ನಗರಸಭಾ ಸದಸ್ಯರೂ ಆಗಿರುವ ರೂಪೇಶ್ ಕುಮಾರ್ ರವರು ಜಯಂತಿಯ ಶುಭ ಹಾರೈಸುತ್ತಾ ಸವಿತಾ ಮಹರ್ಷಿರವರು ಮನುಕುಲಕ್ಕೆ ನೀಡಿದ ಸೌಂದರ್ಯದ ಕೊಡುಗೆ ಕುರಿತು ಪರಿಚಯಿಸಿಕೊಟ್ಟರು. ಇಂದು ರಥಸಪ್ತಮಿ, ಸೂರ್ಯನ ಶ್ರೀ ಜನ್ಮದಿನ. ಈ ಒಂದು ದಿನದಂದು ನಮ್ಮ ಸಮಾಜದ ಗುರುಗಳಾದಂಥ ಶ್ರೀ ಸವಿತಾ ಮಹರ್ಷಿ ಅವರ ಜಯಂತ್ಯೋತ್ಸವವನ್ನು ನಮ್ಮ ಎಲ್ಲ ಸಮಾಜ ವತಿಯಿಂದ ಹಾಗೂ ಸರ್ಕಾರದಿಂದ ಆಚರಣೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ತಾಲೂಕು ಕಚೇರಿಯ ಅಧಿಕಾರಿಗಳ ಸಹಯೋಗದೊಂದಿಗೆ ನಮ್ಮ ಸವಿತಾ ಸಮಾಜ ಹೊಸಪೇಟೆ ಸದಸ್ಯರು ಹಾಗೂ ಅಧ್ಯಕ್ಷರು ಎಲ್ಲರ ಕಡೆಯಿಂದ ಒಂದು ಕಾರ್ಯಕ್ರಮ ನೆರವೇರಿಸಿತು. ಸವಿತಾ ಮಹರ್ಷಿಯವರ ಹಿನ್ನೆಲೆ ಅಂದರೆ ಅವರು ಒಂದು ದೇವರಾದ ಈಶ್ವರನ ಮತ್ತು ಪಾರ್ವತಿ ಇವರ ಮಾತೆಯಲ್ಲಿ ಒಂದು ಈ ಕ್ಷೌರ್ಯವನ್ನು ಮಾಡುವ ಸಲುವಾಗಿ ಒಂದು ಕ್ಷೌರಿಕ ವೃತ್ತಿಯ ಒಂದು ದೇವರನ್ನು ಸೃಷ್ಟಿಸುವ ಮುಖಾಂತರ ಸೂರ್ಯನ ಒಂದು ಈ ದೇವರು ಸೂರ್ಯನ ಒಂದು ಪುತ್ರನಾಗಿ ಬಂದಿರುತ್ತಾನೆ. ಒಂದು ಸವಿತಾ ಮಹರ್ಷಿ ಅವರು ನಮ್ಮ ಒಂದು ಜನಾಂಗದ ಒಂದು ಋಷಿ ಮುನಿಗಳಾಗಿರ್ತಾರೆ. ಆದ್ದರಿಂದ ಅವರ ಒಂದು ಜಯಂತಿಯನ್ನು ನಾವು ಆಚರಿಸ್ಕೊಳ್ತಾ ಬಂದಿರುತ್ತೇವೆ. ಇದೇ ರೀತಿ ಆ ದೇವರು ಎಲ್ಲರಿಗೂ ಒಂದು ಆರೋಗ್ಯ ಆಯುಷ್ಯ ಕೊಡಲಂತೇಳಿ ಆ ಪರಮಾತ್ಮನಲ್ಲಿ ನಾವು ಬೇಡಿಕೊಳ್ಳುತ್ತಿದೆ. ವಂದನೆಗಳು, ಧನ್ಯವಾದಗಳು. ಈಗ ಫೋಟೋ ಕ್ಲಿಕ್ ಸುದ್ದಿ. ಹೊಸಪೇಟೆಯ ವಕೀಲರಾದ ಗುಜ್ಜಲ ನಾಗರಾಜ್ ರವರನ್ನ ಕರ್ನಾಟಕ ವಾಲ್ಮೀಕಿ ನಾಯಕ ಜಾಗೃತ ವೇದಿಕೆಯ ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. ದಿನಾಂಕ 22ರಂದು ಬೆಂಗಳೂರಿನ ರಾಜ್ಯ ಕಚೇರಿಯಲ್ಲಿ ನಡೆದ ಕಾರ್ಯಕಾರಿಣಿ ಸಭೆಯಲ್ಲಿ ನೂತನ ಅಧ್ಯಕ್ಷರ ಆಯ್ಕೆ ಕುರಿತು ಚರ್ಚಿಸಲಾಗಿ ಗುಜ್ಜಲ ನಾಗರಾಜ್ ರವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ರಾಜ್ಯ ಕಾರ್ಯಕಾರಿಣಿ ಪದಾಧಿಕಾರಿಗಳ ಸಭೆಯಲ್ಲಿ ಸರ್ವಾನುಮತದಿಂದ ಅಂಗೀಕಾರ ಮಾಡಿ ರಾಜ್ಯಾದ್ಯಂತ ಸಂಚರಿಸಿ ವಾಲ್ಮೀಕಿ ಸಮುದಾಯದ ಸಂಘಟನೆಗೆ ಶ್ರಮಿಸುವಂತೆ ನಿಕಟಪೂರ್ವ ರಾಜ್ಯಾಧ್ಯಕ್ಷ ಎನ್ ನರಸಿಂಹಮೂರ್ತಿರವರು ಆದೇಶ ಪತ್ರ ಹೊರಡಿಸಿದ್ದಾರೆ. ಐತಿಹಾಸಿಕ ಹಂಪಿ ಉತ್ಸವಕ್ಕೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿರವರು ಚಾಲನೆ ನೀಡಿದ್ದಾರೆ. ಹೀಗೆ ಗಾಯತ್ರಿ ಪೀಠದ ಬಳಿ ನಿರ್ಮಿಸಿದ ಭವ್ಯ ಮುಖ್ಯ ವೇದಿಕೆಯಲ್ಲಿ ಅರ್ಜುನ್ ಜನ್ಯ ಸೇರಿದಂತೆ ಗಾಯಕ ಗಾಯಕಿ ದಿಗ್ಗಜರಿಂದ ಗೀತಗಾಯನ ನಡೆಸಿಕೊಡಲಾಗಿ ನೆರೆದ ಪ್ರೇಕ್ಷಕರು ಶಿಳ್ಳೆ ಕೇಕೆ ಹಾಕಿ ಕುಣಿದು ಕುಪ್ಪಳಿಸುವ ಮೂಲಕ ಕಲಾವಿದರನ್ನ ಪ್ರೋತ್ಸಾಹಿಸಿದರು.
ಏನ ಹಂಪಿ ಚುಟ್ಟು ಚುಟ್ಟು ಅಂತ ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಮೂರು ದಿನದ ಹಂಪಿ
ಸಭೆ. ರಾಜ್ಯಾಧ್ಯಕ್ಷರಾಗಿ ನೇಮಕಗೊಂಡ ಹೊಸಪೇಟೆಯ ವಕೀಲರಾದ ದುರ್ಜಲ ನಾಗರಾಜ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್. ನಮಸ್ಕಾರ.